ದೇಶದ 5 ರಾಜ್ಯಗಳಲ್ಲಿ ಕುಂಚಿಟಿಗ ಸಮುದಾಯದವರು ನೆಲೆಸಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ವಿಷಯ. ಕುಂಚಿಟಿಗರ ಕೇಂದ್ರ ಒಬಿಸಿ ಮೀಸಲಾತಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲಾ ರೀತಿಯ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಹೊಂದಬೇಕಾದರೆ ನಾವೆಲ್ಲ ಒಗ್ಗಟ್ಟಾಗಿ ಸಾಗೋಣ ಎಂದು ಕೊರಟಗೆರೆ ಯಲ್ಲಾರಾಂಪುರ ಕುಂಚಿಟಿಗ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು. ಶಿರಾನಗರದ ಕುಂಚಿಟಿಗ ಸಂಘದ ಆವರಣದಲ್ಲಿ ಡಾಕ್ಟರ್ ಎನ್.ಎಸ್. ಕೆಂಗರಾಮಯ್ಯ ಅವರ ವೇದಿಕೆಯಲ್ಲಿ ನಡೆದ ಕುಂಚಿಟಿಗರ ಸಂಘದ ನೂತನ ಕುಂಚಶ್ರೀ ಪ್ಯಾಲೇಸ್ ಕಟ್ಟಡ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿಯೇ ಲೋಪದೋಷವಿಲ್ಲದ ಅತ್ಯಂತ ಬೃಹತ್ ಸಮುದಾಯ ಯಾವುದಾದರೂ ಇದ್ದರೆ ಅದು ಶಿರಾದ ಕುಂಚಿಟಿಗ ಸಮುದಾಯ. ಎಲ್ಲಾ ಜಾತಿ ಧರ್ಮಗಳನ್ನ ಒಟ್ಟಿಗೆ ಕೊಂಡೊಯ್ಯುವ ಏಕೈಕ ಸಮುದಾಯವೆಂದರೆ ಅದು ಕುಂಚಿಟಿಗ ಸಮುದಾಯ. ಇಂತಹ ಸಮುದಾಯಕ್ಕೆ ಯಾರು ಕೂಡ ದ್ರೋಹ ಬಗೆಯಬಾರದು. ನಮ್ಮ ಸಮಾಜ ನಮ್ಮ ಹೆಮ್ಮೆ. ನಗರದಲ್ಲಿ ಬೃಹತ್ ಕುಂಚಿಟಿಗ ಭವನ ನಿರ್ಮಾಣದ ಕನಸನ್ನ ಕಾಣುತ್ತಾ ನನಸು ಮಾಡುವ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು. ಕುಂಚಶ್ರೀ ಕೋಆಪರೇಟಿವ್ ಸೊಸೈಟಿ, ಬ್ಯಾಂಕ್, ಶಾಲೆ, ಕಾಲೇಜು, ಪ್ಯಾಲೇಸ್ ಹೀಗೆ ಬಹುತೇಕ ಎಲ್ಲಾ ಕಡೆ ಪ್ರಾರಂಭವಾಗುತ್ತಿರುವುದು ಉತ್ತಮ ಬೆಳವಣಿಗೆ. ಸಮುದಾಯದ ಏಳಿಗೆಗೆ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ.ಬಿ. ಜಯಚಂದ್ರ, ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ, ಮಾಜಿ ಶಾಸಕ ಡಾಕ್ಟರ್ ಸಿ.ಎಂ. ರಾಜೇಶ್ ಗೌಡ ಸೇರಿದಂತೆ ಅನೇಕ ಗಣ್ಯರು, ಉದ್ಯಮಿಗಳು, ಪ್ರಮುಖರು ಸಾಕಷ್ಟು ಆರ್ಥಿಕವಾಗಿ ಸಮುದಾಯವನ್ನ ಮೇಲೆತ್ತುವ ಸಾಹಸಕ್ಕೆ ಕೈಜೋಡಿಸಿರುವುದು ಸಂತಸದ ವಿಷಯ ಎಂದರು. ಅಂತೇಳಿ ಒಂದೊಂದು ಬುರ್ಜ್ ಖಲೀಫಾಗೆ ಹೋದೆ, ಅಲ್ಲೊಂದು 8 ಜನ ಬಂದು, ಸ್ವಾಮಿ ನಾವು ಎರಡಕೆರೆಯವರು ಇಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ಖುಷಿ ಆಯಿತು ಅಂದ್ರೆ ಮರಳುಗಾಡಲ್ಲಿ ನನಗೆ ನೀರು ಸಿಕ್ಕದಂಗೆ ಆಗುವಂಥ ಖುಷಿ ಆಯಿತು. 2016ರಲ್ಲಿ ಪ್ರಾರಂಭ ಮಾಡಿದೆ. ಕುಂಚಿಟಿಗ ಅಂತ ಬರ್ಸ್ಕೊಂಡು ಎಲ್ಲೋ ಒಂದು ಕಡೆ ಅವ್ರಿಗೆ ಅವಮಾನ ಆಗ್ಬೋದು ಅಂತೇಳಿ 2016ರಲ್ಲಿ ಕುಂಚಶ್ರೀ ಅಂತೇಳಿ ಒಂದು ಟ್ರೇಡ್ ಮಾರ್ಕ್ ನಾನು ರಿಜಿಸ್ಟರ್ ಮಾಡಿದೆ. ಫಸ್ಟು ನಾನು ಮಾಡಿದ ಕೆಲಸ ಸುಮಾರು 2 ತಾಲೂಕಲ್ಲಿ ಗಂಧದ ಕಡ್ಡಿ ಸ್ಟಾರ್ಟ್ ಮಾಡಿದ್ವಿ, ಉಪ್ಪಿನಕಾಯಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಮೊದಲನೇ ಬ್ಯಾಂಕ್ ನಮ್ಮದು ಕೊರಟಗೆರೆ ಒಳಗಡೆ ಕುಂಚಶ್ರೀ ಕೋಆಪರೇಟಿವ್ ಸೊಸೈಟಿ ಅಂತ ರಿಜಿಸ್ಟರ್ ಮಾಡಿದ್ವಿ. 2ನೇ ಸೊಸೈಟಿಯನ್ನು ಸನ್ಮಾನ್ಯ ವೀರಭದ್ರಯ್ಯನವರು ಸತ್ಯನಾರಾಯಣಪ್ಪನ MLA ಆಗಿದ್ದಾಗ ಮೈಸೂರಿನಲ್ಲಿ ಕುಂಚಶ್ರೀ ಬ್ಯಾಂಕ್ ಅಂತೇಳಿ ಮೈಸೂರಲ್ಲಿ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಮತ್ತೆ ತುಮಕೂರಿನಲ್ಲಿ ಕುಂಚಶ್ರೀ ಪ್ಯಾಲೇಸ್ ಅಂತ ಇಟ್ಟರು. ಅದಾದಮೇಲೆ ಮತ್ತೆ ಶಿರಾದಲ್ಲಿ ಕುಂಚಶ್ರೀ ಪ್ಯಾಲೇಸ್ ಬಂತು. 4 ತಿಂಗಳ ಹಿಂದೆ ಕುಂಚಶ್ರೀ ವಾರ್ತೆ ಅಂತೇಳಿ ಡೆಲ್ಲಿಯಿಂದ ಒಂದು ಮಾಸಪತ್ರಿಕೆ ಕೂಡ ರಿಜಿಸ್ಟರ್ ಮಾಡಿಸಿದ್ದೀನಿ. ಡೈಲಿ ಪತ್ರಿಕೆಯನ್ನು ಮಾಡಬೇಕು ಅಂತ ಈಗಾಗಲೇ ನಾನು ಡೆಲ್ಲಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದೀನಿ. ಉದ್ದೇಶ ಕುಂಚ ಅಂತೇಳಿ ನಮ್ಮ ಸಮುದಾಯ, ಶ್ರೀ ಅಂದರೆ ಲಕ್ಷ್ಮಿ, ಸಂಪತ್ತು ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಲಕ್ಷ್ಮಿ ಇರಲಿ ಅಂತೀವಿ. ಎಲ್ಲನ ನಾವು ಯಾರ್ದಾರು ಮನೆಗಳಿಗೆ ಹೋದ್ರೆ ಇನ್ನು ಜಿನಿ ಸಂಸ್ಥಾಪಕ ಜಿನಿ ದಿಲೀಪ್ ಕುಮಾರ್ ಅವರಿಂದ ತಾನು ಕಷ್ಟದ ದಿನಗಳಲ್ಲಿ 1,000 ಕಾಲೇಜು ಶುಲ್ಕ ಕಟ್ಟಿ ಓದಿದ ಶಿರಾನಗರದ ರಂಗನಾಥ ಶಾಲಾ ಕಾಲೇಜು ಅಭಿವೃದ್ಧಿಗೆ 1 ಕೋಟಿ ರೂಪಾಯಿಯನ್ನ ದೇಣಿಗೆಯಾಗಿ ಘೋಷಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಸಹ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 50 ಲಕ್ಷ ಸ್ವಂತ ನಿಧಿಯಿಂದ 50 ಲಕ್ಷ ದೇಣಿಗೆ ಘೋಷಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕುಂಚಿಟಿಗ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಕುಂಚಿಟಿಗ ಸಂಘದ ಅಧ್ಯಕ್ಷ ಮುಕುಂದಪ್ಪ, ಸೂಡಾ ಅಧ್ಯಕ್ಷ ಪಿ.ಆರ್. ಮಂಜುನಾಥ್, ವಿಜಯರಾಜು, ಎಸ್. ಮಹಲಿಂಗಪ್ಪ, ಡಿಸಿ ಅಶೋಕ್, ಪಿ.ಆರ್. ಧರ್ಮೇಂದ್ರ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. 5,000 ಫೀಸ್ ಕೇಳಿದ್ರು. 5,000 ಫೀಸಲ್ಲಿ ನಮ್ಮ ಪ್ರಧಾನ ನಾಗರಾಜಣ್ಣ ಎಲ್ಲೋ ಇದೆ, 1,000ಕ್ಕೆ ತಂದಿಲ್ಲಿಸ್ತು. ನನಗೆ ಇವತ್ತು ಖುಷಿ ಆಗ್ತಾ ಇದೆ. ಈ ಕಟ್ಟಡಕ್ಕೆ ನನ್ನ ಜೀನಿ ಸಂಸ್ಥೆಯಿಂದ 1 ಕೋಟಿ ದೇಣಿಗೆನ ನನ್ನ ವೈಯಕ್ತಿಕವಾಗಿ ಕೊಡ್ತೀನಿ. ಯಾಕಪ್ಪ ಅಂತಂದರೆ ದೇವರೆಲ್ಲ ಕೊಟ್ಟಿದ್ದಾನೆ, ಖುಷಿ ಆಗ್ತಾ ಇದೆ. ಇವತ್ತು ರಾಜಕೀಯಕ್ಕೆ ಬಂದರೆ ತಾಲೂಕಲ್ಲಿ ಹೆಸರು ಮಾಡ್ಬೋದು, ಒಬ್ಬ ಮಿನಿಸ್ಟರ್ ಆದರೆ ಡಿಸ್ಟಿಕಲ್ಲಿ ಹೆಸರು ಮಾಡ್ಬೋದು, ಆದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನನ್ನ ಹೆಸರಾಗ್ತಾ ಇದೆ. ಅದನ್ನು ಕೊಟ್ಟಿದ್ದು ಈ ಶಾಲೆ. ಯಾಕೆಂದರೆ ಜ್ಞಾನ ಶಾಲೆ. ನಮ್ಮ IAS ಆಫೀಸರು ಹಾಗೂ ಒಬ್ಬರು ಮಿನಿಸ್ಟ್ರು ನನ್ನ ಕರೆದು ಹೇಳ್ತಾ ಇದ್ರು, ಜಿಲಿ ನಿನ್ನ ಸ್ಲಿಮ್ಮು ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರಾಗ್ತಾ ಇದೆ, ನೀನು ಯಾಕೆ ಹೊರಗಡೆ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಲೋಕಲಲ್ಲಿ ಎಲ್ಲ ಬಿಟ್ಬಿಟ್ಟು ನೀನು ಹೊರಗಡೆ ಹೋದರೆ ಇಂಥ 100 ಜನ ಅಲ್ಲ, ಈಗ ಏನು 450 ಜನ ಎಂಪ್ಲಾಯ್ ಇದ್ದಾರಲ್ಲ, ಇನ್ನೂ 450 ಜನ ಎಂಪ್ಲಾಯ್ನ ಸೃಷ್ಟಿ ಮಾಡ್ಬೋದು, ಒಳ್ಳೆ ಉದ್ಯೋಗ ಕೊಡ್ಬೋದು, ನೀನು ಯಾಕೆ ಮಾಡಬಾರ್ದು ಅಂತ ಅಂದಾಗ
ಅವ್ರು ಹೇಳಿದ್ ಕರೆಕ್ಟ್ ಅಲ್ವಾ, ನಾನು ಯಾಕೆ ಇನ್ನೂ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಹೋಗ್ಬಾರ್ದು ಅನ್ನಿಸ್ತು. ಯಾಕಂದರೆ ಒಂದು ಬಿಸ್ನೆಸ್ ಸಕ್ಸಸ್ ಸಿಕ್ತು ಅಂತಂದರೆ ಯಾವ ಕಡೆ ಬೇಕಾದರೂ ಹೋದ್ರೂ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇವತ್ತು ನೋಡಿ ಖುಷಿ ಆಗ್ತಾ ಇದೆ. ನಿಮ್ಗೊಂದು ನೆನಪಿರಲಿ, ಇಲ್ಲಿ ಬಾಬಣ್ಣ ಅಂತ ಪಟ್ಟಣದಲ್ಲಿ ಬಾಬು ಎಲ್ಲ ಹೋದ್ರು ಅನ್ಸುತ್ತೆ, ಅವ್ರನ್ನ ಕರೆದು ಒಂದೇ ಒಂದು ವಿಡಿಯೋ ಮಾಡುತ್ತೆ. ಅವ್ರಿಗೆ ಕೊಟ್ಟಿದ್ದು 1,000. ನೀವು ನಂಬ್ತೀರ ಹೆಂಗೆ? ಅವ್ರಿಗೆ ಕೊಟ್ಟಿದ್ದು 1,000 2018 ಅನ್ಸುತ್ತೆ. ಆ ವಿಡಿಯೋ ನೋಡಿ ನನಗೆ ಬಿಸ್ನೆಸ್ ಆಗಿದ್ದು 3,500. ಅವಾಗ ಅಂದ್ಕೊಂಡೆ, ₹1 ಸೋಷಿಯಲ್ ಮೀಡಿಯಾಕ್ಕೆ ಬಂಡವಾಳ ಹಾಕಿದ್ರೆ ₹100 ದುಡಿಬೋದಲ್ವಾ ಅಂತ ಅನ್ನಿಸ್ತೆ. ಅದೇ ಥರ ಈಗ ನಮ್ಮ ಶಿರಾದಲ್ಲಿ ಒಂದು ಟೀಮ್ ಕಟ್ಕೊಂಡು ಇಡೀ ಇಂಡಿಯಾದಲ್ಲೇ ನನ್ನ ಜೀನಿ ಹೆಸರು ಮಾಡಬೇಕು. ಶಿರಾದಲ್ಲಿ ಏನಿದೆಯಲ್ಲ ಆ ಹೆಸರು, ಆ ಜೀನಿ ಹೆಸರು ಇಡೀ ಇಂಡಿಯಾದಲ್ಲೇ ನೆಸ್ಲೆ ಅಂತಂದರೆ ಎಲ್ಲರ ಮನೆಯಲ್ಲೂ ಗೊತ್ತಿದೆ. ಅದೇ ಥರ ಇಂಡಿಯಾದಲ್ಲಿ ನನ್ನ ಜೀನಿನ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನನಗಿರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ನಿರ್ಮಿಸಿ ಉದ್ಘಾಟನೆಯನ್ನು ಮಾಡಿರ್ತಾರೆ ಈ ಒಂದು ಸಮಿತಿಯ ಸದಸ್ಯರು, ಪದಾಧಿಕಾರಿಗಳು. ಅವರಿಗೆ ಪ್ರಪ್ರಥಮವಾಗಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ತಿಳಿಸಲು ಬಯಸ್ತೇನೆ. ಯಾಕೆಂದರೆ ಪ್ರಗತಿ ಅಂತಕ್ಕಂಥದ್ದು ನಾವು ಮಾಡಿ ತೋರಿಸ್ಬೇಕಾಗ್ತದೆ. ಪ್ರಗತಿಯನ್ನು ಮಾಡಿ ತೋರಿಸಿದಾಗ ಇನ್ನಿತರರಿಗೆ ನಾವು ಮಾರ್ಗದರ್ಶಕರಾಗಿ, ಹಾದಿಯಾಗಿ ನಾವು ಉಳ್ಕೋತೀವಿ. ಅದರಿಂದ ಪ್ರಗತಿಯ ಸಾಧನೆ ಬಹುಮುಖ್ಯ. ಅದು ಪ್ರಯತ್ನದಲ್ಲಿ, ಸಂಕಲ್ಪದಲ್ಲಿ, ಎಲ್ಲರ ಒಂದು ಸಹಕಾರದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ಸಹಕಾರವನ್ನು ತಾವೆಲ್ಲರೂ ಕೂಡ ತೋರಿರ್ತೀರಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ನಮ್ಮ ಕುಂಚಿಟಿಗ ಸಮುದಾಯ ಹಲವಾರು ಶತಮಾನಗಳಿಂದ ಈ ಒಂದು ಸಮಾಜಕ್ಕೆ ಸಹಕಾರ, ನೈತಿಕತೆ, ಪ್ರಾಮಾಣಿಕತೆ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಒಂದು ನಮ್ಮ ಪೂರ್ವಜರು ಶಿಕ್ಷಣ ಬಹಳ ವಿರಳವಾಗಿದ್ದಂಥ ಸಂದರ್ಭದಲ್ಲಿ ಪರಿಶ್ರಮವೇ ಪೂಜೆ, ಪ್ರಾಮಾಣಿಕತೆಯೇ ನಮ್ಮ ಶ್ರೀಮಂತಿಕೆ, ನೈತಿಕತೆಯೇ ನಮ್ಮ ಶ್ರೀಮಂತಿಕೆ ಅಂತಕ್ಕಂಥ ಪರಿಪಾಠವನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿಕೊಟ್ಟು ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸಮುದಾಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ, ಅದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅಧಿಕಾರಿಗಳ ಆಡಳಿತ ಮಂಡಳಿಗಳಲ್ಲಿರ್ಬೋದು, ಅಥವಾ ರಾಜಕೀಯ ಸಮಾಜ ಕ್ಷೇತ್ರದಲ್ಲಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದವರು ಭಾಳ ಒಂದು ಪ್ರಮುಖ ಪಾತ್ರಗಳನ್ನು ವಹಿಸಿ ಭಾಳ ಹೆಸರನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೋಡಿ ಶ್ಲಾಘನೆ ಮಾಡಬೇಕಾಗಿದ್ದಂಥ ಒಂದು ಸಂದರ್ಭ ಇದೆ. ಏಕೆಂದರೆ ನಾವೆಲ್ಲರೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಹಾದಿನೇ ಹಾಗೆ, ಪರಸ್ಪರ ಸಹಕಾರ, ಪರಸ್ಪರ ಒಂದು ಪ್ರೀತಿ, ವಿಶ್ವಾಸ. ಈ ಒಂದು 2 ಪ್ರಮುಖ ಅಂಶಗಳಿಂದ ನಾವು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ರವರ ಆಸ್ಥಾನದಲ್ಲಿ ಆಸ್ಥಾನಿಕರಾಗಿ, ವಿಜಯನಗರ ಸಂಸ್ಥಾನದ ಕೃಷ್ಣದೇವರಾಯ ಒಡೆಯರ್ರವರ ಒಂದು ಆಸ್ಥಾನದಲ್ಲಿ ಬಹಳ ಪ್ರಮುಖ ಪಾತ್ರಗಳನ್ನು ನಾವೆಲ್ಲರೂ ಕೂಡ ವಹಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕೆಂದರೆ ನಮ್ಮ ಸಮುದಾಯ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ತಕ್ಕಂಥದ್ದು, ನಾವು ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಒಂದು ವಿರಳವಾದಂಥ ಸಂದರ್ಭದಲ್ಲಿ ಸಮುದಾಯ ಮುಂದುವರಲಿಕ್ಕೆ ಅಸಾಧ್ಯವಾದಂಥ ಒಂದು ಸಂದರ್ಭ ಒದಗಿ ಬರ್ಬೋದು. ಅದರಿಂದ ನಮ್ಮ ಹಿಂದೆ ಪೂರ್ವಜರು ನಾವು ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನಾವು ಯಾವತ್ತೂ ಕೂಡ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ಈ ಒಂದು ಕುಂಚಿಟಿಗ ಸಂಘದ ಒಂದು ಸಭಾಂಗಣ, ಒಂದು ಕಚೇರಿ ಇದೆ ಒಳಗಡೆ. ಕಚೇರಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಬಹಳ ಸಮಾಜಕ್ಕೆ, ಕ್ಷೇತ್ರಕ್ಕೆ, ಒಂದು ಸಮುದಾಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಬಹಳ ಮಹನೀಯರ ಒಂದು ಭಾವಚಿತ್ರಗಳನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಉದಾಹರಣೆಗೆ ನಮ್ಮ ರಾಮೇಗೌಡರು, ಈ ಕ್ಷೇತ್ರದ ಪ್ರಥಮ ಶಾಸಕರು, ಬ್ರಿಟಿಷ್ ಸಂಗ್ರಾಮದಲ್ಲಿ ಅವರ ಮೇಲೆ ಕಂಡಲ್ಲಿ ಗುಂಡು ಅಂತಕ್ಕಂಥದ್ದು ಒಂದು ಆದೇಶವನ್ನು ಬ್ರಿಟಿಷ್ ಸರ್ಕಾರ, ಅಂದಿನ ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ರು. ನಾವು ಊಹೆ ಮಾಡ್ಬೋದು ಯಾವ ರೀತಿಯ ಒಂದು ಉಗ್ರ ಹೋರಾಟ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಮೇಗೌಡರು ಮಾಡಿರ್ಬೋದು. ಯಾಕೆಂದರೆ ಒಬ್ಬ ವ್ಯಕ್ತಿಯ ಮೇಲೆ ಕಂಡಲ್ಲಿ ಗುಂಡು ಅಂತಕ್ಕಂಥದ್ದು ಒಂದು ಆದೇಶ ಸರ್ಕಾರ ಹೊರಡಿಸ್ಬೇಕಾದ್ರೆ ಯಾವ ರೀತಿಯ ಒಂದು 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 ಹೋರಾಟದಲ್ಲಿ ಅವ್ರು ತುಂಬಿರ್ಬೋದು, ಯಾವ ರೀತಿಯ ಒಂದು ತ್ಯಾಗಗಳನ್ನು ಅವರು ಮಾಡಿರ್ಬೋದು ಅಂತಕ್ಕಂಥದ್ದು
ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಊಹೆ ಮಾಡಬಹುದು. ಜೊತೆಯಲ್ಲಿ ನಮ್ಮ PM ರಂಗನಾಥ್ ಅವರು ಈ ಕಾಲೇಜನ್ನು ಅಸ್ತಿತ್ವಕ್ಕೆ ಬರಲಿಕ್ಕೆ ಬಹಳ ಪ್ರಮುಖ ಕಾರಣಕರ್ತರು. ಈ ಒಂದು ತಾಲೂಕಿಗೆ ಅವ್ರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಪರೋಕ್ಷವಾಗಿ ಶಿಕ್ಷಣಕ್ಕೆ ಉಚಿತ ಬಸ್ ಪಾಸ್ಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಕೊಟ್ಟಿರ್ತಕ್ಕಂಥ ರಂಗನಾಥರನ್ನ ನಾವು ಸ್ಮರಿಸಬೇಕು. ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ನಮ್ಮ ದೊಡ್ಡಪ್ಪನವರಾದಂಥ ಮೂಡ್ಲೇಗೌಡರು ಅವರು ಕೂಡ ಸ್ವತಂತ್ರ ಹೋರಾಟಗಾರರು. ಬ್ರಿಟಿಷ್ ಸಂಗ್ರಾಮದಲ್ಲಿ ಬ್ರಿಟಿಷ್ಗೆ ಸರ್ಕಾರಕ್ಕೆ ಆದಾಯ ತೆರಿಗೆ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದೊಂದು ಉದ್ದೇಶದಿಂದ ಮದ್ಯಪಾನವನ್ನು ನಷ್ಟ ಮಾಡಿ, ಏನು ಸರಾಯಿ ಬಟ್ಟೆಗಳಿರ್ತಾವೆ ಅವನ್ನ ನಷ್ಟ ಮಾಡಿ ಆದಾಯ ತೆರಿಗೆಗೆ ನಷ್ಟ ಮಾಡಲಿಕ್ಕೆ ಈ ಗಾಂಧೀಜಿಯವರ ಕರೆಗೆ ಹೋರಾಟಕ್ಕೆ ಧುಮುಕಿದಂಥವ್ರು. ಡಾಕ್ಟರ್ ಪುಟ್ಟರಾಮಯ್ಯನವರು, ಅವ್ರ ಸುಪುತ್ರರಾದಂಥ ಡಾಕ್ಟರ್ ವಿನಯ್ ಅವರು ಇದ್ದಾರೆ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾರ್ವಜನಿಕರನ್ನು ದೇವರೆಂದು ಭಾವಿಸಿ ಉಚಿತ ಚಿಕಿತ್ಸೆಗಳನ್ನು ಕೊಟ್ಟು ಹೆಸರಾಂತ ವೈದ್ಯರಾಗಿ ಶಾಸಕರು ಕೂಡ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥವ್ರು. ಈ ರೀತಿ ಪ್ರತಿಯೊಬ್ಬರು ಕೂಡ ಅಪಾರವಾದಂಥ ಕೊಡುಗೆಗಳನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಕೆ ಮಲ್ಲಣ್ಣನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಿದೆ. ಈಗಾಗಲೇ ಗಣ್ಯರು ಮಾತನಾಡುವ ಹಾಗೆ ನಮ್ಮ ಸಮುದಾಯದ ಜನ, ನಮ್ಮ ಸಮುದಾಯದ ಮಕ್ಕಳು ಸಮುದಾಯದ ಮಕ್ಕಳು ಸಾಧಿಸಿರುವಂಥದ್ದು ಅನೇಕ ಎಲ್ಲ ಒಂದು ಫೀಲ್ಡ್ಗಳಲ್ಲೂ ಕೂಡ ನಮ್ಮ ಮಕ್ಕಳು ಇವತ್ತಿನ ದಿನ ಮುಂದುವರಿತಾರೆ. ಯಾಕಂದರೆ ಅತೀವವಾದಂಥ ಬಡತನದಿಂದ ಬಂದು ಅತ್ಯಂತ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಕ್ಲಾನ್ ಅಂತ ಹೇಳಿ ಒಂದು ಹೆಸರು ಪಡೆದಿರುವಂಥದ್ದಂದರೆ ನಮ್ಮ ಸಮುದಾಯ. ಹಾಗೆಯೇ ನಮ್ಮ ಕುಂಚಿಟಿಗರ ಕಾಶಿ ಅಂತ ಅನಿಸ್ಕೊಂಡಿರುವಂಥ ನಮ್ಮ ಶಿರಾ ತಾಲೂಕು ಇವತ್ತಿನ ದಿನ ಇಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇಲ್ಲಿ ಸಮುದಾಯದ ಒಂದು ಭವನಗಳು ನಿರ್ಮಾಣವಾಗ್ತಿರೋದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಹಾಗೆಯೇ ಈಗ ನಮ್ಮ ಶಾಸಕರು ಚಿದಾನಂದ ಗೌಡರು ಅವರು ಧಾರಾಳವಾಗಿ ಸಮುದಾಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರೋದ್ರಿಂದ ಅದು ಕೂಡ ನನಗೆ ಭಾಳ ಸಂತೋಷ ತಂದಿದೆ. ನಾನು ಶಾಸಕರ ಪರವಾಗಿ ಯಾವುದೇ ರೀತಿಯಾದಂಥ ಭರವಸೆ ಇಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಈ ಸಂದೇಶವನ್ನು ನಾನು ತಲುಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಅವರಿಂದ ಕೂಡ ಸಮುದಾಯಕ್ಕೆ ಒಳ್ಳೆಯ ಒಂದು ಸೇವೆ ಆಗಲಿ ಅಂತ ಹೇಳಿ ಇಲ್ಲಿ ನಡೆಯುತ್ತಿರುವ ಒಂದು ಏನು ಈ ಸಂದರ್ಭದಲ್ಲಿ ಮೂಡಿ ಬರುವಂಥ ಅಭಿಪ್ರಾಯಗಳ ಬಗ್ಗೆ ನಾನು ನಮ್ಮ ತಂದೆಯವರಿಗೆ ಮುಟ್ಟಿಸ್ತೇನೆ. ಹಾಗೆಯೇ ಇವತ್ತು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ನಿಮ್ಮೆಲ್ಲ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ತಮ್ಮ ಅತ್ಯುನ್ನತವಾಗಿ ನೀವೆಲ್ಲರೂ ವ್ಯಾಸಂಗ ಮಾಡಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸ್ತಾ ಈ ಕುಂಚಿಟಿಗರ ಚಾರಿಟಬಲ್ ಟ್ರಸ್ಟ್ನ ಈ ಅದ್ದೂರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಗೌರವಿಸಿ ನಮ್ಮ ದನವನ್ನು ಕೂಡ ಬಿಟ್ಕೊಡದೆ ಇರುವಂತಹ ಒಂದು ಸಮುದಾಯ ಯಾವುದಾದ್ರೂ ಇದ್ರೆ ಒಕ್ಕಲ್ತನ ಮಾಡುವಂಥ ಸಮುದಾಯ ಅದು ಕುಂಚಿಟಿಗ ಸಮುದಾಯ. ಆ ಕಾರಣಕ್ಕಾಗಿ ನಾವು ಕುಂಚಿಟಿಗರಿಗೆ ಇನ್ನೊಂದೇನು ಕೊರತೆ ಅಂದರೆ ನಾವು ಅತಿಯಾದ ಸ್ವಾಭಿಮಾನಿಗಳು. ಅದು ಸ್ವಾಭಿಮಾನದ ಪರಾಕಾಷ್ಠೆ ಇದೆ ಅಂದರೆ ಅದು ನಮ್ಮಲ್ಲಿದೆ. ಸ್ವಾಭಿಮಾನ ಇರಬೇಕು, ಆದರೆ ನಮಗೆ ದುರಭಿಮಾನ ಇರಬಾರ್ದು. ಹಾಗಾಗಿ ಇವತ್ತು ಈ ಸಂಸ್ಥೆಯ ಬಗ್ಗೆ ಪೀಠಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಯಲ್ಲಿ ರಂಗನಾಥ್ ಅವರು ಮಾತಾಡ್ತಾ ಹೇಳಿದ್ರು, ಇಷ್ಟು 100 ವರ್ಷಕ್ಕೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ನನ್ನ ಪ್ರಕಾರ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾಗಿತ್ತು. ಹಲವಾರು ಕಾರಣ, ಸರಿಯಾದ ಪ್ರೋತ್ಸಾಹ ಸಿಗದೆ ಇರಬಹುದು, ಬೇರೆ ಬೇರೆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಈ ಸಂಸ್ಥೆಯ ಬೆಳವಣಿಗೆ ನಿರೀಕ್ಷಿತ ಮಟ್ಟಕ್ಕೆ ಬಂದಿಲ್ಲ. ಈ ಎಲ್ಲೋ ಒಂದು ಕಾರಣಕ್ಕೆ ನಮ್ಮ ಮುಕುಂದಪ್ಪ ಅಧ್ಯಕ್ಷರು, ನಮ್ಮ ನಿರ್ದೇಶಕರುಗಳು ಒಬ್ಬರಿಗೆ ಒಬ್ಬರು ಘಟಾಧಿಪತಿಗಳು, ಅದು ರಂಗನಾಥ್ ಇರ್ಬೋದು, ಹಾಗೆ ನಮ್ಮ ನಾಗರಾಜನ್ನ ಸಾಕಷ್ಟು ಸೇವೆ ಕೊಟ್ಟಿದ್ದಾರೆ. ಇದರಲ್ಲಿ ಡಾಕ್ಟರ್ ವಿನಯ್ ಇದ್ದಾರೆ, ಹಾಗೆ ನಮ್ಮ ಗೌಡರು ಅಲ್ಗುಂಡೇಗೌಡ, ನಮ್ಮ ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ, ಪ್ರಕಾಶ್ ಗೌಡ್ರು ಇದ್ದಾರೆ. ಒಬ್ಬರಿಗಿಂತ ಒಬ್ಬರು ನಿರ್ದೇಶಕರುಗಳು ಬಹಳ ಚೆನ್ನಾಗಿದ್ದಾರೆ. ಹಾಗಾಗಿ ನಮ್ಮ ಮಧ್ಯಮನೆ ರಾಮಕೃಷ್ಣ ಕೂಡ
ಎಲ್ಲರೂ ಆಕ್ಟಿವ್ ಆಗಿರೋರು ನಮ್ಮ ತುಂಬ ಜನ ಒಬ್ಬ ಹೆಸರು ಬಿಟ್ಟು ಅಂತ ಹೇಳೋದು ಬೇಡ, ಎಲ್ಲರೂ ಕೂಡ ಒಬ್ಬರಿಗೆ ಒಬ್ಬರು ಘಟಾನುಘಟಿಗಳು. ಹಾಗಾಗಿ ಒಂದು ಹೊಸ ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಹೊಸ ಉತ್ಸಾಹವನ್ನು ತುಂಬಿ ಮುಂದಿನ ದಿನಗಳಲ್ಲಿ ಈ ಒಂದು ಕುಂಚಿಟಿಗ ಸಮುದಾಯದ ಅಭಿವೃದ್ಧಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಮ್ಮ ಸಮುದಾಯದ ಮಕ್ಕಳು ಏನಾದರೂ ಮುಂದೆ ಬರಬೇಕು ಅಂತ ಹೇಳಿದ್ರೆ ಖಂಡಿತ ನಮ್ಮ ಹಿರಿಯರು ನಂಬಿಕೊಂಡಿರ್ತಕ್ಕಂಥ ಒಕ್ಕಲತನದಿಂದ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಮಾತ್ರ ನಮ್ಮ ಮಕ್ಕಳು ಕೂಡ ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತ ಸ್ಥಾನಮಾನಗಳನ್ನು ಗಳಿಸೋದಕ್ಕೆ ಸಾಧ್ಯತೆ ಬಿಟ್ಟರೆ ನಮ್ಮ ಅಡಿಕೆ ತೋಟ, ನಮ್ಮ ತೆಂಗಿನ ತೋಟ ಅದು ಖರ್ಚು ವೆಚ್ಚಕ್ಕೆ ಸಾಕಾಗುತ್ತೆ ಬಿಟ್ಟರೆ ಅವರೇನಾದರೂ ಜೀವನದಲ್ಲಿ ಬದಲಾವಣೆ ಕಾಣಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿದ್ಯಾಭ್ಯಾಸ, ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗತ್ತೆ. ಇವತ್ತು ಯಾರಾದರೂ ಅಂದ್ಕೋಬೋದು, ಚಿದಾನಂದಗೌಡ ಹೋಗ್ಬಿಟ್ಟು ಪಟ್ಟಣದಲ್ಲಿ ಮಠದಲ್ಲಿ ಒಂದು ರೀತಿ ಮಾತಾಡಿದ್ರು, ಹಾಗೆ ತುಮಕೂರಿನಲ್ಲಿ ಕುಂಚಿಟಿಗ ಸಮುದಾಯದಲ್ಲಿ ಒಂದು ರೀತಿ ಮಾತಾಡಿದ್ರು. ನಾನು ಎಲ್ಲ ಕಡೆ ಒಂದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ, ಹಿಸ್ಟ್ರಿ ಕೆನಾಟ್ ಬಿ ರಿಪೇರ್ಡ್. ಹಿಸ್ಟ್ರಿ ಕೆನಾಟ್ ಬಿ ರಿಪೇರ್ಡ್. ನಮ್ಮಪ್ಪ ನನಗೆ ಗೊತ್ತಿಲ್ಲ, ನನ್ನನ್ನು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಕುಂಚಿಟಿಗ ಅಂತ ಸೇರಿಸಿದ್ದಾರೆ. ನನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಕುಂಚಿಟಿಗ. ನಾನು ನಮ್ಮ ಅಪ್ಪನ ನಂಬಿ ನಾನು ನನ್ನ ಮಕ್ಕಳು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಆ ಇಬ್ಬರು ಮಕ್ಕಳಿಗೂ ಕುಂಚಿಟಿಗ ಅಂತ ಬರ್ಸ್ಬಿಟ್ಟಿದ್ದೆ. ಆದರೆ ಬದಲಾದಂಥ ವಾತಾವರಣದಲ್ಲಿ ನಾವು ಒಕ್ಕಲಿಗರ ಸಮುದಾಯದ ಭಾಗ ಆಗಬೇಕಾ, ಕುಂಚಿಟಿಗ ಆಗಬೇಕಾ, ಅದನ್ನು ಇನ್ನೂ ತೀರ್ಮಾನಕ್ಕೆ ಬಿಟ್ಟಂತ ವಿಚಾರ. ಹಾಗಾಗಿ ದಯಮಾಡಿ ಯಾರು ಕೂಡ ನನ್ನ ಡ್ಯುಯಲ್ ಸ್ಟ್ಯಾಂಡರ್ಡ್ ಅಂತ ಯಾರು ತಿಳ್ಕೊಬೇಡಿ. ಇರೋ ವಿಚಾರ ಸತ್ಯವಾಗಿ ಹೇಳಿದ್ದೇನೆ. ನಾನು ಹೇಳಿರೋದು ಇಷ್ಟೇ, ಒಂದು ವೇಳೆ ಏನಾದರೂ ನಮ್ಮ ಜನಾಂಗಕ್ಕೆ ಕುಂಚಿಟಿಗ ಅಂತ ಬರ್ಸೋದ್ರಿಂದ ಇಮ್ಮಿಡಿಯೇಟ್ ಆಗಿ ಮೀಸಲಾತಿ ಸಿಗೋದಾದ್ರೆ, ಕುಂಚಿಟಿಗ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗಾದರೂ ಅದನ್ನು ಬರ್ಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದೀನಿ. ಬಿಟ್ಟರೆ ನಾವು ಅಮೂಲಾಗ್ರವಾಗಿ ನಮ್ಮ ಪೂರ್ವಜರು ಮಾಡಿದಂಥ ಇದನ್ನೇ ಬದಲಾಯಿಸಿ ಅಂತ ಎಲ್ಲೂ ಹೇಳಿಲ್ಲ. ಆ ಕಾರಣಕ್ಕಾಗಿ ಅದಿರಲಿ, ಅದು ಒತ್ತಟ್ಟಿಗಿರಲಿ. ಈಗ ಮುಂದಕ್ಕೆ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋ ವಿಚಾರ ನೋಡಿ. ನಾನು ನನ್ನನ್ನೇ ಒಂದು ಉದಾಹರಣೆಯಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಾಗಿ ಎಲ್ಲೂ ಹೇಳ್ಕೊಂಡಿಲ್ಲ, ಆದರೂ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ವಿದ್ಯೆಗೆ ಎಂಥ ಮಹತ್ವ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಇದೇ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮ ಮಲ್ಲೇಗೌಡ ಮತ್ತು ರಂಗಮ್ಮ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಕೇವಲ 1 ಎಕರೆ ಜಮೀನಿದ್ದಂಥ ಕುಟುಂಬ. ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು, ಗೋಪಿಕುಂಟೆ ಈರಣ್ಣ ಒಂದು ಆಶ್ರಯ ಕೊಟ್ಟರು, ಮಾರ್ಗದರ್ಶನ ಮಾಡಿದ್ರು. ಆ ಮುಖಾಂತರ ನಾನು ಒಂದು ಉನ್ನತ ಶಿಕ್ಷಣ MSc ಫಿಸಿಕ್ಸ್ವರೆಗೂ ಓದೋದಾಗಿ, ಅದಾದ ನಂತರ ನನ್ನದೇ ಆದ ದೂರದೃಷ್ಟಿ ಇಟ್ಕೊಂಡು ನಾನು ಬೆಂಗಳೂರಿನಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿದೆ. ನನಗೆ ಒಂದು ಮನಸ್ಸಿಗೆ ಬಂತು, ನಮ್ಮ ತಂದೆ ಇನ್ನೂ ಬದುಕಿದ್ರು, ಬೆಂಗಳೂರಲ್ಲಿ ದೊಡ್ಡ ಸಂಸ್ಥೆ ಮಾಡಬೇಕು ಅಂತ ಹೊರಟಾಗ ಇಲ್ಲ, ಶಿರಾ ಎಜುಕೇಷನಲ್ಲಿ ಬ್ಯಾಕ್ವರ್ಡ್. ನಮ್ಮ ಪಾವಗಡಕ್ಕೆ ಕಂಪೇರ್ ಮಾಡಿದ್ರೆ ಶಿರಾ ಭಾಳ ಹಿಂದೆ ಇತ್ತು. 2002ರಲ್ಲಿ 25 ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದಾಗ ನಾನು ಯೋಚನೆ ಮಾಡಿದೆ, ನಾನು ಇನ್ನೇನು ಕೊಡೋಕ್ಕಾಗಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ, ಇನ್ನೊಂದಿಲ್ಲ, ಯಾಕೊಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ನಮ್ಮ ಸಮುದಾಯವನ್ನು ಒಳಗೊಂಡಂತೆ ಎಲ್ಲರಿಗೂ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬಾರ್ದು ಅಂತೇಳಿ ಬಹಳ ಶ್ರಮಪಟ್ಟು 2001ರಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ಇವತ್ತು 25 ವರ್ಷಗಳ ಕಾಲ ಒಂದು ಮಹಾ ತಪಸ್ಸಿನ ರೀತಿ ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಅದರ ಮುಖಾಂತರ ಕನಿಷ್ಠ ಒಂದು 650 ಜನ ಶಿರಾ ತಾಲೂಕಿನವರು ಡಾಕ್ಟರ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಸಮಾಜಕ್ಕೆ ನೇರವಾಗಿ ಕುಂಚಿಟಿಗರಿಗೆ ಏನು ಕೊಡುಗೆ ಕೊಟ್ಟೆ ಅಂತಲ್ಲ, 650ರಲ್ಲಿ ಒಂದು 400 ಜನ ಆದರೂ ಕುಂಚಿಟಿಗರು ಡಾಕ್ಟರ್ ಆಗೋರು. ಒಂದು 400 ಜನ, ಒಂದು 7,000 ರಿಂದ 8,000 ಜನ ಎಂಜಿನಿಯರಿಂಗ್ ಅನ್ನ ಡೊನೇಷನ್ ಇಲ್ಲದೆ ಫ್ರೀಯಾಗಿ ಸೀಟ್ ತಗೊಂಡ್ರು. ನಾನು ಹೇಳ್ಬೋದು, ದುಡ್ಡಿನ ಲೆಕ್ಕ ಹಾಕೋದಾದ್ರೆ 650 ಜನಕ್ಕೆ 1 ಕೋಟಿ ದುಡ್ಡು ಕೊಟ್ಟು ಸೇರಿಸಿದ್ರು ಕೂಡ 650 ಕೋಟಿ ದುಡ್ಡು ಬೇಕಾಗಿತ್ತು. ಆದರೆ 650 ಕೋಟಿ ನಮ್ಮ ರೈತರ ಜೇಬುಗಳಲ್ಲಿ ಉಳ್ಕೊಂಡಿದೆ. 8,000 ಜನ ಇಂಜಿನಿಯರ್ಸ್ಗೆ 10 ಲಕ್ಷ ಅಂದ್ರೂ ಕೂಡ ಒಂದು 8,800 ಕೋಟಿ, ಕನಿಷ್ಠ 800 ಕೋಟಿ ಹಣ ಇಲ್ಲಿ ರೈತರ ಜೇಬಲ್ಲಿ ಉಳ್ಕೊಂಡಿದೆ. ನನಗೆ ತೋಚಿದ ಮಾರ್ಗ ಅದು. ನನಗೆ ಒಂದು ಬಾರ್ ಓಪನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಟೇಲರ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ತೋಚಿದ್ದು ನನಗೆ ಸೇವೆ ಮಾಡೋದಕ್ಕೆ ಇದು ಒಳ್ಳೆಯ ಮಾರ್ಗ.
ಆ ಕಾರಣಕ್ಕಾಗಿ ಈ ಮಾರ್ಗ ಆಯ್ಕೆ ಮಾಡಿಕೊಂಡೆ. ನಿರಂತರವಾಗಿ ನಾನು ಈ ಸೇವೆ ಮಾಡ್ಕೊಂಡು ಬಂದಿದ್ದೇನೆ. ಕನಿಷ್ಠ ಇಲ್ಲಿವರೆಗೆ 1,500 ಜನಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಉಚಿತವಾಗಿ 2 ವರ್ಷದ PUC ಶಿಕ್ಷಣವನ್ನು ಕೊಟ್ಕೊಂಡು ಬಂದಿದ್ದಾನೆ. ಬಹುಪಾಲು ಡಾಕ್ಟರ್ ಆಗಿರೋರಲ್ಲಿ ಆ 2 ವರ್ಷ ಫ್ರೀ ಎಜುಕೇಶನ್ ತಗೊಂಡಿರೋರು ಇದ್ದಾರೆ. ಬಡವರು ಮಕ್ಕಳು ಬಸ್ಸಲ್ಲಿ ಬರ್ತಾರೆ, ಕಾಟ್ನಹಳ್ಳಿ, ಕರ್ನಾಟಹಳ್ಳಿ, ಬಡೇನಹಳ್ಳಿ ಎಲ್ಲ ಊರಿಂದ 105-6 ಜನ ಡಾಕ್ಟರ್ ಆಗಿದ್ದಾರೆ. ನಾನು ನಿಮ್ಮ ಮುಂದೆ ಹೊಗಳಿಕೆ ಹೇಳ್ತಾ ಇಲ್ಲ, ವಸ್ತುಸ್ಥಿತಿ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಶಿರಾದಲ್ಲಿ ಪ್ರೆಸಿಡೆನ್ಸಿ ಅಂತ ಒಂದು ಸಂಸ್ಥೆ ಪ್ರಾರಂಭ ಆಗುವವರೆಗೆ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗ್ತಿದ್ದವ್ರ ಸಂಖ್ಯೆ, ಇಂಜಿನಿಯರ್ ಆಗ್ತಿದ್ದವ್ರ ಸಂಖ್ಯೆ ಬಹಳ ಕಡಿಮೆ ಇತ್ತು. 1, 2, 3 ದುಡ್ಡಿರೋ ಶ್ರೀಮಂತರು ಹೊರಗಡೆ ಹೋಗೋರು, ಎಲ್ಲ ಓದ್ಕೊಂಡ್ಬರೋರು. ಆದರೆ ಇವತ್ತು ಬಡವರು ಮನೆಯಿಂದ ಬಂದು ಓದ್ಕೊಂಡ್ಬರುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನನಗೆ ಪ್ರೆಸಿಡೆನ್ಸಿ ಒಂದು ಹೆಚ್ಚುಗಾರಿಕೆ ಅಲ್ಲ, MLC ಆಗಿ ಒಂದು ಅಧಿಕಾರ ಮತ್ತು ಅವಕಾಶ ಸಿಕ್ತು. ನಿಮ್ಮೆಲ್ಲರ ವಿಶ್ವಾಸ ಆರೈಕೆಯಿಂದ 36 ತಾಲೂಕನ್ನ ಗೆದ್ಕೊಂಡ್ಬಂದೆ. 36 ತಾಲೂಕಿನ ಪದವೀಧರರು ಓಟ್ ಹಾಕಿ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿದ್ರು. ಮತ್ತೆ ಹೇಳ್ತೀನಿ, 1 ಎಕರೆ ಜಮೀನು ಅಷ್ಟೇ ಇದ್ದಿದ್ದು. ನಮ್ಮಪ್ಪ MLA ಅಲ್ಲ, MP ಅಲ್ಲ, ಇನ್ನೊಂದಲ್ಲ. ಇದಕ್ಕೆಲ್ಲ ಕಾರಣ ಏನಾಯ್ತು? ನನಗೆ ವಿಶ್ವಾಸ ಯಾವುದರಿಂದ ಬಂತು? ನಾನು ಪಡೆದಂಥ ಶಿಕ್ಷಣದಿಂದ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡೋಣ, ಶಿಕ್ಷಣ ಕೊಡೋಣ. ಅವರ ದೊಡ್ಡ ದೊಡ್ಡ ಹಂತಕ್ಕೆ ಇದು ಯಾರಿಗೂ ಕೂಡ ಬರ್ಕೊಟ್ಟಿರುವಂಥದ್ದಲ್ಲ. ಯಾರು ಏನ್ ಬೇಕಾದರೂ ಆಗ್ಬೋದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಕಾರಣಕ್ಕಾಗಿ ಆ ದಿಕ್ಕಿನಲ್ಲಿ ಮುಂದುವರಿಯಲು ಅನ್ನೋ ಮಾತನ್ನ ಹೇಳ್ತಾ ನಾನು ಹೆಚ್ಚು ಸಮಯ ತೆಗೆದುಕೊಂಡೆ. ನಮ್ಮ ರಂಗನಾಥ್ ಅವರು ಮಾತಾಡ್ತಾ ಪ್ರಸ್ತಾಪ ಮಾಡಿದ್ರು, ಏನು ಕೊಡುಗೆ. ಹೌದು, ನನಗೂ ಕೂಡ ಅದು ಯಾವಾಗಲೂ ಕೋರಿತಾ ಇದೆ. ನಾನು MLC ಆದಮೇಲೆ ಇಲ್ಲಿ ಪಕ್ಕದಲ್ಲಿ IP ಸರ್ಕಲ್ನಲ್ಲಿ ಮಹಾರಾಜರು ಕಟ್ಟಿದಂಥ ಶಾಲೆ, ಈ ತಾಲೂಕಿನ ಬಹುತೇಕ ರಾಜಕಾರಣಿಗಳು ಓದಿ ಬೆಳೆದಂಥ ಶಾಲೆ ಬಿದ್ದೋಗ ಹಂತದಲ್ಲಿತ್ತು. 5 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ಒಂದು ಸರ್ಕಾರಿ ಶಾಲೆ ಅಂದರೆ ಹೀಗಿರಬೇಕು ಅಂತೇಳಿ ನಿರ್ಮಾಣ ಮಾಡಿಕೊಡ್ತಿದ್ದೆ. ಬರಗೂರಿನಲ್ಲಿ ನಾನು ಓದಂಥ ಸರ್ಕಾರಿ ಶಾಲೆ 2 ಕೋಟಿ ರೂಪಾಯಿ ಹಣ ಕೊಟ್ಟು ಇವತ್ತು ಒಂದು 400 ಜನ ಮಕ್ಕಳನ್ನು ಓದ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ಆ ಶಾಲೆ ಕಟ್ಟಿಸ್ಕೊಟ್ಟೆ. ಗೋಪಿಕುಂಟೆ ನಾನು ಬೆಳೆದಂಥ ಊರು, ಅಲ್ಲಿ 1 ಕೋಟಿ ರೂಪಾಯಿನಲ್ಲಿ ಶಾಲೆ ಕಟ್ಟಿಸಿದ್ದೇನೆ. ಈಗ ತರೂರಿನಲ್ಲಿ ಒಂದು ಶಾಲಾ ಕಟ್ಟಡ ಆಗ್ತಾ ಇದೆ, ಹಾಗೆ ತಾವೇಕೆರೆಯಲ್ಲಿ ಒಂದು ಶಾಲಾ ಕಟ್ಟಡ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಕುಂಚಿಟಿಗರ ಸಂಘಕ್ಕೆ ನನ್ನ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಗೊತ್ತಿಲ್ಲ. ಮುಖಂಡಪ್ಪನವ್ರಿಗೆ ನನ್ನ ಕಾಣಿಕೆ ಏನಾದ್ರು ಬೇಕೋ ಬೇಡವೋ ಅಂತ ಗೊತ್ತಿಲ್ಲ, ನನ್ನ ಸೇವೆ ಬೇಕೋ ಬೇಡವೋ ಅಂತ ಗೊತ್ತಿಲ್ಲ. ನಾನು ಹಿಂದೆ ಒಂದ್ಸಾರಿ ಹೇಳಿದ್ದೆ, ಇಲ್ಲೇ ಬಂದು ನಾನೇ ಹೇಳಿದ್ದೆ, ನನ್ನ ಅನುದಾನದಲ್ಲಿ ನಾನೊಂದು 50 ಲಕ್ಷ ರೂಪಾಯಿ ಹಾಕ್ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಸ್ವಾಮೀಜಿಗಳು ಹಿಂದೆ ಕೊಟ್ಟಿದ್ದಾರೆ. ನಾನು ಮಧುಗಿರಿ ಕುಂಚಿಟಿಗರ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ, ತುಮಕೂರು ಕುಂಚಿಟಿಗರ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಹಾಗೆ ಸ್ವಾಮೀಜಿಗಳಿಗೆ ಕೊರಟಗೆರೆ ಯಲ್ಲಾರಾಮಪುರ ಶ್ರೀಮಠಕ್ಕೆ 10 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಆಗಿದೆ. ಹಿರಿಯೂರು ಕುಂಚಿಟಿಗರ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಇಲ್ಲಿ ಎಲ್ಲ ಒಂದ್ ಕಡೆ ಶಿರಾ ಕೊಡ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಆ ಕಾರಣಕ್ಕಾಗಿ ಏನು ಅಭ್ಯಂತರ ಇಲ್ಲ ಅಂದ್ರೆ ಮುಕುಂದಪ್ಪನವ್ರಿಗೆ ಅವಶ್ಯಕತೆ ಇದೆ ಅಂದ್ರೆ ಕೇಳು ಅಂತ ಕೇಳ್ಬಿಟ್ಟು ಕಟ್ರಿ ಅಂತ ನಾನು ಹೇಳಿದ್ರು. ನಾನು ಈ ಚಿಕ್ಕದಕ್ಕೆ ಜೋಡಿ ಇಟ್ಕೊಂಡ್ಬರ್ತಾರೆ ಅನ್ನೋದಾಗ್ತದೆ. ನಮ್ಮ ಅನುದಾನದಿಂದಲೇ ಅದನ್ನ ನಿರ್ಮಾಣ ಮಾಡೋಣ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡು 26 ಜನಕ್ಕೂ ಆ ಮಾತನ್ನ ಹೇಳಿ ನಾವು ಯಾರನ್ನೂ ಕೇಳಿಲ್ಲ. ಇದಕ್ಕೆ ಏನು ಬೇಕು ಅಂತ ₹1 ರೂಪಾಯಿ ಕೊಡ್ರಿ ಅಂತ ಕೇಳಿಲ್ಲ. ರಾಜೇಶ್ ಗೌಡರಾಗಿ ಅವರು 500 ಕುರ್ಚಿ ಕೊಡ್ತೀನಿ ಅಂತ ಹೇಳಿ ಕೊಡ್ತಿದ್ದಾರೆ. ನಮ್ಮ ಜೀನಿ ಅವರು ಆ 10 ಜನ ಊಟ ಕೊಡಿಸ್ಕೊಡ್ತೀನಿ ಅಂತ ಇದನ್ನ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ನಾಗರಾಜಣ್ಣ ಅವರು ರಾತ್ರಿ ಬಂದು ಒಂದು ನಾನೇ ಲಿಫ್ಟ್ ಹಾಕಿಸ್ಕೊಡ್ತೀನಿ ಅಂತ ಕೂನಲ್ಲಿ ನಾಗರಾಜ್ ಅವರು ಹೇಳಿದ್ದಾರೆ. ಅಷ್ಟ್ಬಿಟ್ರೆ ನಾನು ಯಾರು ಕೊಡ್ರಿ ಅಂತಕ್ಕಂಥ ಒಂದು ಮಾತನ್ನು ಕೇಳಿಲ್ಲ. ಇದು ಎಲ್ಲ ನಮ್ಮ ಸಂಘದೇ, ನಮ್ಮ ಸಂಘದ ದುಡ್ಡೇ. ನಾವು ಬೇರೆ ಯಾರ ಥರ ಬಿಸ್ಕೊಳ್ದಂಗೆ ನಾವು ಮನೆಗೆ ನಾವು ನಮ್ಮ ಮನೆ ನಮ್ಮ ಊಟಕ್ಕೆ ಹಾಕ್ಸಕ್ಕೆಲ್ಲ ಒಂದು 9,000 ಹಾಕೋದು ಅಂತ ನಾವು 26 ಜನ 9,000 ಕೊಟ್ಕೊಟ್ಟು 2,60,000 ರೂಪಾಯಿ ದುಡ್ಡು ಆಗ್ತದೆ ಅಂತ ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ವಿ. ಅದಕ್ಕೆ ಜೀವನಿ ಅವರು ಬೇಡಣ ನೀರು ಊಟಕ್ಕೆ ಎಷ್ಟಾಗ್ತೈತೆ ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ವಿ. ಬಿಡಪ್ಪ ಪಾತ್ರ ಏನೋ ಕೊಡ್ತಾನೋ ನಮ್ಗೆ ಇದು ಅಂತ ಮಾಡಿದ್ದೀವಿ. ಮುಂದೆ ನಿಮ್ಮ ಹತ್ರ ಬರ್ತೀವಿ, ಮುಂದೆ ಮಾಡ್ತಕ್ಕಂಥ ಬಾರಿ ಇದೆ. ನಾವು ಜೋಳಿಗೆ ಹಾಕೊಂಡು ಬರ್ತೀವಿ. ನಿಜಾಗಿ ನೀವು ಒಬ್ಬೊಬ್ಬರೇ ಒಂದೊಂದು ಜೋಳಿಗೆ ತುಂಬಿಸ್ಬೇಕು. ನಾನು ನಿಮ್ಮ ಮನೆ ಬಂದಾಗ ಜೋಳಿಗೆ ತುಂಬಿಡ್ಬೇಕು.
ನೀವೇನು ಅವತ್ತು ಅನೌನ್ಸ್ ಮಾಡಿದ್ರೆ ಅದು ಡಬಲ್ ಕೊಡಬೇಕು ಕೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ. ಇವತ್ತು ಹೇಳ್ಬಿಡ್ರಿ ಅದಕ್ಕೆ ನಿಮ್ಮ ನಾನು ಹೇಳಿ ಕೇಳಿ ಶಿಕ್ಷಣ ಪ್ರೇಮಿ ಪ್ರಬಲವಾಗಿ ನಂಬಿದ್ದೀನಿ. ಹಾಗಾಗಿ ಕಲ್ಯಾಣ ಮಂಟಪ ಅದೆಲ್ಲ ಮಾಡಿ ನಾವು ತುಂಬ ಜನ ಇದ್ದಾರೆ. ನಾನು ಇದು ಇದೇ ಜಾಗದಲ್ಲಿ, ಇದು ನಗರದ ಹೃದಯ ಭಾಗದಲ್ಲಿದೆ. ಖಂಡಿತ ನಮ್ಮ ನಿರ್ದೇಶಕರುಗಳೆಲ್ಲ ತುಂಬ ಯುವಕರಿದ್ದಾರೆ, ಉತ್ಸಾಹಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿ ಸಂಸ್ಥೆಯನ್ನು ಮೇಲೆ ತಂದರೆ ಇದು ಬಹಳ ಎತ್ತರಕ್ಕೆ ಬೆಳೆಯುತ್ತೆ, ಸಾಕಷ್ಟು ವರಮಾನವೂ ಬರುತ್ತೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಈಗಾಗಲೇ ಹಿಂದೆ ಏನು ಮಾತು ಕೊಟ್ಟಿದ್ದೆ ಅದರ ಪ್ರಕಾರ 50 ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತೇನೆ. ನಾನು ಒಂದು 50 ಲಕ್ಷ ರೂಪಾಯಿ ನಾನು ಪರ್ಸನಲ್ ಆಗಿ ನಾನು ವೈಯಕ್ತಿಕವಾಗಿ ಕೊಡ್ತೇನೆ. 1 ಕೋಟಿ ರೂಪಾಯಿ ಕೊಡ್ತೇನೆ. ಇದು ಒಂದು ಕಟ್ಟಡ ಕಟ್ಟಿ ಹೊಸ ಜಾಗದಲ್ಲಿ ಮಾಡಿ. ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ, ಯಾರು ಬಿಡಂಗಿಲ್ಲ ಇದೇನೋ. ಹಾಗಾಗಿ 50 ಲಕ್ಷ ರೂಪಾಯಿ ಅನುದಾನ ಮತ್ತು 50 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ಕೊಡ್ತೇನೆ ಅನ್ನೋ ಮಾತನ್ನ ಇಲ್ಲ, ಇದು ವಿದ್ಯಾಸಂಸ್ಥೆ ಕೊಡ್ಬೋದು. ಇಲ್ಲ, ಈಗಾಗಲೇ ನಾನು ಈ ಗೌರ್ಮೆಂಟ್ ಸ್ಕೂಲ್ಗೆ 3.5 ಕೋಟಿ ಕೊಟ್ಟಿದ್ದೇನೆ ಅನುದಾನ. ಈಗ 50 ಲಕ್ಷ ಅನುದಾನ, 50 ಲಕ್ಷ ನನ್ನ ವೈಯಕ್ತಿಕವಾಗಿ ಕೊಡುವಂಥ ಹಣ ಸ್ವಾಮೀಜಿಗಳಿಗೆ ಅವರ ನೇತೃತ್ವದಲ್ಲಿ ಹೇಳಿದ್ದೇನೆ ಕೊಡ್ಬೋದು. ಗ್ರಾಂಟ್ಸ್ ಕೊಡ್ಬೋದು, ಇದಕ್ಕೆ ವಿದ್ಯಾಸಂಸ್ಥೆ ಕೊಡ್ಬೋದು. ಚೌಲ್ಟ್ರಿಗೆಲ್ಲ ಕೊಡೋಕ್ಕಾಗಲ್ಲ. ಹಿಂದೆ ನಾರಾಯಣ ಸ್ವಾಮಿ ಕೊಟ್ಟಿದ್ದಾರೆ, ಹಲವಾರು ಜನ ಕೊಟ್ಟಿದ್ದಾರೆ. ಹಾಗಾಗಿ ಅದೇನೇ ಕಷ್ಟ ಆಗಲಿ ಪರವಾಗಿಲ್ಲ, ನಾನು ಅವರು DC ಅವ್ರನ್ನ ಒಪ್ಪಿಸಿ ಇನ್ನೊಂದು ಮಾಡಿ ಏನೋ ಮಾಡಿ ನಾನು 50 ಲಕ್ಷ ಹಣವನ್ನು ಇದಕ್ಕೆ ನಮ್ಮ ಕುಂಚಿಟಿಗರ ಸಂಘದಿಂದ ನಡೆಯುತ್ತಿರ್ತಕ್ಕಂಥ ಕೆ. ಮಲ್ಲಣ್ಣ ಸ್ಮಾರಕ ವಿದ್ಯಾಸಂಸ್ಥೆಗೆ ನಾನು ಹಣವನ್ನು ಮಂಜೂರು ಮಾಡಿಸ್ಕೊಡ್ತೇನೆ. ಒಟ್ಟು 1 ಕೋಟಿ ನೋಡಿ, ಇವರು ಸುಮ್ಮನೆ ಕೊಡ್ತಾರೆ ಅಂತ ಇದು ಕಮಿಟ್ ಮಾಡಿಸೋ ರೀತಿ ನಮ್ಮ ರಾಮಕೃಷ್ಣ ಅವ್ರದ್ದು ಮಾಡೋಣ. ಇಲ್ಲಿ ಹಣಕ್ಕೆ ಯಾರಿಗೂ ಕೊರತೆ ಇಲ್ಲ. ನಮ್ಮ ಜನ ಎಲ್ಲ ಚೆನ್ನಾಗವ್ರೆ, ಎಲ್ಲ ಚೆನ್ನಾಗಿದ್ದೀರಾ, ಮನಸ್ಸು ಚೆನ್ನಾಗಿದೆ. ಹಾಗಾಗಿ ದಯವಿಟ್ಟು ಒಂದು ಒಳ್ಳೆ ಉತ್ಸಾಹದಿಂದ ಮುಂದಕ್ಕೆ ಹೋಗೋಣ. ಹಾಗಾದ್ರೆ ನಾವು ಬೇರೆ ಯಾವ ಸಮಾಜದ ವಿರೋಧಿಗಳು, ನಾನು ಎಲ್ಲ ಸಮಾಜಕ್ಕೂ ದುಡ್ಡು ಕೊಟ್ಟಿದ್ದೇನೆ, ಎಲ್ಲ ಸಮಾಜಕ್ಕೂ ದುಡ್ಡು ಕೊಟ್ಟಿದ್ದೇನೆ. ಹಾಗಾಗಿ ಎಲ್ಲರೂ ಒಳಗೊಂಡಂಥ ಸಮಾಜವನ್ನು ಕಟ್ಟೋಣ. ಜಾತಿ ನಮಗೆ ಬೇಕಾಗಿಲ್ಲ, ಅನಿವಾರ್ಯವಾಗಿ ಅಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ನಾವು ಅದರ ಒಂದು ಭಾಗ ಆಗಿದ್ದೇವೆ. ರಾಜಕೀಯ ವ್ಯವಸ್ಥೆ ಹಂಗಾಗ್ಬಿಟ್ಟಿದೆ. ಅದರಲ್ಲಿ ನಾವು ಎಲ್ಲ ಒಂದು ಕಡೆ ಈಸಬೇಕು ಇಟ್ಟು ಜಯಿಸಬೇಕು ಅನ್ನೋ ಮಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಕೊನೆಯದಾಗಿ ಒಂದು ಮಾತು, ನಾನು ಬಡವರ ಮನೆಯಿಂದ ಬಂದಿದ್ರು ಕೂಡ ಒಂದು ವಿಶಾಲವಾದ ಹೃದಯ ಹೊಂದಿದ್ದೇನೆ. ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಈ ಬಡವರ ಮೇಲೂ ಕೂಡ ಇರಲಿ ಅಂತೇಳಿ ಕೊನೆಯ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.